ಎಲ್ಲರಿಗೂ ಮುಂಜಾನೆ ವಂದನೆಗಳು. ಪ್ರೈಸ್ ದಿ ಲಾರ್ಡ್. ಈ ದಿನದ ವಾಕ್ಯ ನೋಡಿಕೊಳ್ಳೋಣ. 1 ಪೇತ್ರ 4ನೇ ಅಧ್ಯಾಯ 7ನೇ ವಚನ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಅದಾದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಚಿತ್ತರಾಗಿಯೂ ಇರ್ರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಬರುವಂತಹ ಬರವಣಿಗೆ ಹತ್ತಿರವಾಗಿರುವುದರಿಂದ ನಾವು ನಮ್ಮಲ್ಲಿರುವಂತಹ ಎಲ್ಲ ಕಲ್ಮಶಗಳು, ಎಲ್ಲ ಪಾಪಗಳನ್ನು ಬಿಟ್ಟು ನಾವು ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಬಲ ಹೊಂದಿದರೆ ದೇವರು ಮುಂದಿನ ದಿನಗಳಲ್ಲಿ ನಾವು ಎತ್ತಲ್ಪಡುತ್ತೇವೆ ಎಂಬುದಾಗಿ ಈ ವಾಕ್ಯ ಹೇಳುತ್ತದೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ, ಪರಿಶುದ್ಧನೇ ನಿನಗೆ ಸ್ತೋತ್ರನಪ್ಪ. ಹೌದು ಸ್ವಾಮಿ, ಈ ವಾಕ್ಯದ ಮೂಲಕ ನೀವು ಹೇಳುವುದಾದರೆ ಸಪ್ಪ, ಹೌದು ಸ್ವಾಮಿ, ನಾವು ಮಾಡಿದಂತ ಎಲ್ಲಾ ಪಾಪಗಳಿಂದ ನಾವು ಸಪ್ಪ, ಹೌದು ಸ್ವಾಮಿ ಸಪ್ಪ, ಬಿಟ್ಟು ಕರ್ತನೆ ಸಪ್ಪ, ನಾವು ನಿಮ್ಮಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡುವುದಾದರೆ ಸಪ್ಪ, ಹೌದು ಸ್ವಾಮಿ, ನೀವು ಬರುವಂತ ಬರವಣಿಗೆಯಲ್ಲಿ ಸಪ್ಪ ನಾವು ಎತ್ತಲ್ಪಡುವಂತೆ ಸಹಾಯ ಕೃಪೆ ನಮಗೆ ನೀವು ದಯಪಾಲಿಸಿಎಂದು ನಾನು ನಿಮ್ಮಲ್ಲಿ ಬೇಡುತ್ತಾ, ಈ ಸಮಯದಲ್ಲಿ ಕರ್ತನೆ ವಾಕ್ಯವನ್ನು ಕೊಟ್ಟಿದ್ದೀರಿ, ಈ ದಿನವನ್ನು ಆಶೀರ್ವದಿಸಿರೆಂದು ನಾನು ನಿಮ್ಮಲ್ಲಿ ಬೇಡುತ್ತಾ, ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇನೆ. ದೇವರೇ, ಆಮೇನ್.